ಭಾರತ ಅಮೆರಿಕ ಮಧ್ಯದ ಟ್ಯಾಕ್ಸ್ ವಾರ್ಗೆ ಬ್ರೇಕ್ ಬಿದ್ದಿದೆ. 5 ತಿಂಗಳ ಬಳಿಕ ಭಾರತ ಅಮೆರಿಕ ವ್ಯಾಪಾರ ಸಂಘರ್ಷ ಅಂತ್ಯಗೊಂಡಿದೆ. ಭಾರತ ಅಮೆರಿಕದ ಮಧ್ಯೆ ವ್ಯಾಪಾರ ಒಪ್ಪಂದದ ಬಗ್ಗೆ ಘೋಷಣೆಯಾಗಿದೆ. ರಫ್ತುದಾರ ದೇಶಗಳ ಸಾಲಿನಲ್ಲಿ ಭಾರತಕ್ಕೆ ಕಡಿಮೆ ತೆರಿಗೆ. ನೋಡಿ, ಇಂಥ ಶಾಕಿಂಗ್ ನ್ಯೂಸ್. 50% ಅನ್ನ ಇನ್ನು ಶೇಕಡ 50% ವಿಧಿಸಿತ್ತು. ಈಗ ಶೇಕಡ 25ರಿಂದ 18%ಗೆ ತೆರಿಗೆಯನ್ನ ಇಳಿಸಿದಂತಹ ಡೊನಾಲ್ಡ್ ಟ್ರಂಪ್ ವ್ಯಾಪಾರ ಒಪ್ಪಂದದ ಬಗ್ಗೆ ಟ್ವಿಟರ್ನಲ್ಲಿ ಮೋದಿ ಟ್ರಂಪ್ ಘೋಷಣೆ ಕೂಡ ಮಾಡಿರುವಂಥದ್ದು. ಅಮೆರಿಕಗೆ ರಫ್ತಾಗುವಂತಹ ಸರಕು ಮೇಲಿನ ತೆರಿಗೆಯಲ್ಲಿ ಇಳಿಕೆ ಕಂಡಿದೆ. ಅಮೆರಿಕ ಮತ್ತೆ ಭಾರತದ ಟ್ಯಾಕ್ಸ್ ವಾರ್ಗೆ ಈಗ ಬ್ರೇಕ್ ಬಿದ್ದಿರುವಂಥದ್ದು. ಭಾರತ ಮತ್ತು ಅಮೆರಿಕ ವ್ಯಾಪಾರ ಸಂಘರ್ಷ ಅಂತ್ಯಗೊಂಡಿದೆ. ಭಾರತ ಮತ್ತು ಅಮೆರಿಕದ ಮಧ್ಯೆ ವ್ಯಾಪಾರ ಒಪ್ಪಂದದ ಘೋಷಣೆ ಕೂಡ ಆಗಿರುವಂಥದ್ದು. ಟ್ರಂಪ್ ಕೂಡ ಘೋಷಣೆ ಮಾಡಿದ್ದಾರೆ. ಅಮೆರಿಕಕ್ಕೆ ರಫ್ತಾಗುವಂತಹ ಸರಕುಗಳ ಮೇಲಿನ ತೆರಿಗೆಯಲ್ಲಿ ಬಹಳ ಇಳಿಕೆ ಕೂಡ ಕಂಡು ಬಂದಿರುವಂಥದ್ದು. ಶೇಕಡ 25ರಿಂದ 18%ಗೆ ತೆರಿಗೆಯನ್ನು ಇಳಿಸಿದಂತಹ ಡೊನಾಲ್ಡ್ ಟ್ರಂಪ್, ನೋಡಿ 25 ಇತ್ತು, ಈಗ 18ಕ್ಕೆ ಇಳಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಈಗ ರಫ್ತುದಾರರ ದೇಶಗಳ ಸಾಲಿನಲ್ಲಿ ಭಾರತಕ್ಕೆ ಕಡಿಮೆ ತೆರಿಗೆ ಇರುವಂಥದ್ದು. 25ರಿಂದ 18%ಗೆ ಇಳಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಭಾರತದ ಮೇಲೆ ಹಾಗಾದ್ರೆ ಯಾಕೆ ತೆರಿಗೆಯನ್ನ ವಿಧಿಸಿದ್ದು? ಹಾಗಾದ್ರೆ ರಷ್ಯಾದ ತೈಲ ಖರೀದಿಯನ್ನ ಮುಂದಿಟ್ಕೊಂಡು ಭಾರತದ ಮೇಲೆ ಒತ್ತಡವನ್ನ ಹೇರಿದ್ರು ಟ್ರಂಪ್. ಟ್ರಂಪ್ ಒತ್ತಡಕ್ಕೆ ಮಣಿಯದೆ ರಷ್ಯಾ ತೈಲ ಖರೀದಿಗೆ ಮುಂದುವರಿಸಿದಂತಹ ಭಾರತ ಯುರೋಪ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವಾಗ್ತಾ ಇದ್ದಂತೆ ದಾರಿಗೆ ಬಂದಂಥ ಅಮೆರಿಕ ಯಾವಾಗ ಯುರೋಪ್ ಜೊತೆ ಮಾತುಕತೆ ನಡೆಸೋದಕ್ಕೆ ಶುರು ಮಾಡ್ತೋ ಆಗ ಎಲ್ಲೋ ಒಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಎಲ್ಲೋ ಒಂದು ಕಡೆ ಚುರುಕು ಅಂತಿರಬೇಕು. ಹಾಗಾಗಿ ಈಗ ಮತ್ತೆ ಬಂದಿರುವಂಥದ್ದು ನೋಡಿ, 20% ಇದ್ದಿದ್ದು ಈಗ 18%ಗೆ ಇಳಿಸಿರುವಂಥದ್ದು. ಈಗ ಒಪ್ಪಂದವಾಗ್ತಾ ಇದ್ದಂತೆ ಯುರೋಪ್ ಜೊತೆಗೆ ಈಗ ದಾರಿಗೆ ಬಂದ ಅಮೆರಿಕ ಯುರೋಪಿಯನ್ ಒಕ್ಕೂಟದ 27 ದೇಶಗಳ ಜೊತೆ ಭಾರತದಿಂದ ವ್ಯಾಪಾರ ಒಪ್ಪಂದ ಯುರೋಪ್ ಕೈ ಜೋಡಿಸ್ತಾ ಇದ್ದಂತೆ ಭಾರತದತ್ತ ಮುಖ ಮಾಡಿದ್ದಾರೆ ಟ್ರಂಪ್. ಬ್ರಿಟನ್ ಜೊತೆಗೂ ಕೂಡ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದಂತಹ ಭಾರತ ಇದೆಲ್ಲ ಸಹಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಕೊನೆಗೂ ಕೂಡ ತನ್ನ ಜಂಬವನ್ನ ಬಿಟ್ಟು ಈಗ ಒಪ್ಕೊಂಡಿದೆ. ಈಗ ನೋಡಿ, ಜಂಬವನ್ನ ಬಿಟ್ಟು ಹಾಗೇನೆ ಈಗ ಭಾರತ ಮತ್ತು ಅಮೆರಿಕ ಟ್ಯಾಕ್ಸ್ ವಾರ್ಗೆ ಈಗ ಬ್ರೇಕ್ ಬಿದ್ದಿರುವಂಥದ್ದು. ಭಾರತ ಮತ್ತು ಅಮೆರಿಕ ವ್ಯಾಪಾರ ಸಂಘರ್ಷ ಅಂತ್ಯಗೊಂಡಿದೆ. ಕೆನಡಾ ಜೊತೆಗೂ ಕೂಡ ವ್ಯಾಪಾರ ಒಪ್ಪಂದಕ್ಕೆ ಮಾತುಕತೆ ಕೂಡ ಆಗಿತ್ತು. ಭಾರತ ಕೆನಡಾ ಜೊತೆಗೂ ಕೂಡ ವ್ಯಾಪಾರ ಒಪ್ಪಂದಕ್ಕೆ ಎಲ್ಲಾ ಮಾತುಕತೆಗಳನ್ನು ಕೂಡ ನಡೆಸಿರುವಂಥದ್ದು. ಯುರೋಪ್ ನಂತರ ಕೆನಡಾ ಜೊತೆಗೂ ಕೂಡ ಒಪ್ಪಂದವಾದರೆ ಅಮೆರಿಕಕ್ಕೆ ಹಿನ್ನಡೆ ಆಗುವಂತಹ ಭೀತಿ ಹುಟ್ಕೊಳ್ತು. ಅದೇ ಒಂದು ವಿಚಾರವಾಗಿ ಈಗ ಎಲ್ಲಾ ದೇಶಗಳ ಜೊತೆಗೂ ಕೂಡ ವ್ಯಾಪಾರ ಒಪ್ಪಂದಕ್ಕೆ ಮಾತುಕತೆ ಕೂಡ ನಡೀತಾ ಇದೆ. ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ, ನಾನು ಏನು ಮಾಡಿದ್ರೂ ಕೂಡ ನಡೆಯೋದಿಲ್ಲ ಅನ್ನೋದು ಈಗ ಅರಿವಾಯಿತು ಅನ್ಸುತ್ತೆ. ಹೀಗಾಗಿ ಈಗ ಸಂಘರ್ಷ ಅಂತ್ಯಗೊಳ್ತಾ ಇದೆ. ಜಾಗತಿಕ ವ್ಯಾಪಾರದಲ್ಲಿ ಹಿಂದುಳಿಯುವಂತಹ ಭೀತಿಯಿಂದ ಭಾರತ ಜೊತೆ ಕೈ ಜೋಡಿಸಿದ್ದಾರೆ ಟ್ರಂಪ್. ಅಮೆರಿಕದ ಸರಕುಗಳಿಗೆ ಭಾರತದಲ್ಲೂ ತೆರಿಗೆ ಇಳಿಸಿದಂತಹ ಮೋದಿ 2025 ಆಗಸ್ಟ್ 27ರಂದು ಭಾರತದ ಮೇಲೆ ಶೇಕಡ 50% ತೆರಿಗೆಯನ್ನ ವಿಧಿಸಿದ್ದಂತಹ ಟ್ರಂಪ್ ರಷ್ಯಾದಿಂದ ತೈಲ ಖರೀದಿಯನ್ನ ನೆಪವನ್ನ ಮುಂದಿಟ್ಕೊಂಡು ಈ ರೀತಿಯಾಗಿ ಮಾಡಿದ್ರು. ಶೇಕಡ 25ರಷ್ಟಿದ್ದಂತಹ ತೆರಿಗೆ ಶೇಕಡ 50ಕ್ಕೆ ಏರಿಸಿದ್ದಂತಹ ಟ್ರಂಪ್ ಮೊದಲು 25% ಅಷ್ಟು ಇತ್ತು. ಅದಾದ ಮೇಲೆ ರಷ್ಯಾ ಜೊತೆಗೆ ಯಾವಾಗ ಸಂಬಂಧ ಚೆನ್ನಾಗಾಯ್ತು ಹೊತ್ತು ಮಾತುಕತೆಗಳು ಕೂಡ ನಡೀತು, ಆಗ ಸಹಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಇದ್ದಕ್ಕಿದ್ದಂಗೆ 25 ಇದ್ದಂತಹ ತೆರಿಗೆಯನ್ನ ಶೇಕಡ 50%ಗೆ ಏರಿಸೋದಕ್ಕೆ ಶುರು ಮಾಡಿದ್ರು. ಯುರೋಪಿಯ ಭಾರತ ಮತ್ತು ಮದರ್ ಆಫ್ ಆಲ್ ಡೀಲ್ ಒಪ್ಪಂದದ ಟ್ರಂಪ್ಗೆ ಟಾಂಗ್ ಅನ್ನ ಕೊಟ್ಟಂತಿದೆ. ಭಾರತದ ನಡೆಯಿಂದ ಅಮೆರಿಕ ಅಧ್ಯಕ್ಷ ಕಂಗಾಲಾಗಿ ಮೋದಿ ಜೊತೆ ಟ್ರಂಪ್ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಏಕಾಏಕಿ ತೆರಿಗೆಯಿಂದ ಹಿಂದೆ ಸರಿದು ಶೇಕಡ 7% ಅಷ್ಟು ಸುಂಕವನ್ನ ಕಡಿತಗೊಳಿಸಿರುವಂಥದ್ದು. ಈಗ ಸುಂಕ ಕೂಡ ಕಡಿಮೆಗೊಳಿಸಿದ್ದಾರೆ. ಶೇಕಡ 25ರಿಂದ 18%ಗೆ ಇಳಿಸಿದ್ದಂಥ ಡೊನಾಲ್ಡ್ ಟ್ರಂಪ್ ತೆರಿಗೆ ಯುದ್ಧ ಅಂತ್ಯಗೊಂಡಿದೆ. ಏಪ್ರಿಲ್ 10, 2025 90 ದಿನಗಳವರೆಗೆ ತೆರಿಗೆ ಯುದ್ಧಕ್ಕೆ ಟ್ರಂಪ್ ಅಲ್ಪ ವಿರಾಮವನ್ನ ಹಾಡಿರುವಂಥದ್ದು. ಶೇಕಡ 10ರಷ್ಟು ತೆರಿಗೆ ಮುಂದುವರಿಸಿದ ಟ್ರಂಪ್ ಜುಲೈ 31, 2025ರಂದು ಭಾರತೀಯ ಎಲ್ಲಾ ಉತ್ಪನ್ನಗಳ ಮೇಲೆ 25% ಸುಂಕವನ್ನ ವಿಧಿಸಿದ್ದಂಥ ಟ್ರಂಪ್ ರಷ್ಯಾ ಜೊತೆಗೆ ತೈಲ ಖರೀದಿಯನ್ನ ಮುಂದುವರಿಸಿದ್ರೆ ಹೆಚ್ಚುವರಿ ದಂಡ ಹಾಕ್ತೀವಿ ಎನ್ನುವಂತಹ ಬೆದರಿಕೆಯನ್ನು ಕೂಡ ಹಾಕಿದ್ರು. ಮೊದಲು 25% ಇತ್ತು, ಅದಾದ್ಮೇಲೆ 50% ಅನ್ನ ಹಾಕಿದ್ರು. ಇನ್ನೂ ಕೂಡ ನೀವು ಅವ್ರ ಜೊತೆ ಏನಾದ್ರೂ ವ್ಯಾಪಾರವನ್ನ ಒಪ್ಕೊಂಡ್ರೆ, ತೈಲ ಖರೀದಿಯನ್ನ ಮಾಡ್ಕೊಂಡ್ರೆ ಇನ್ನೂ ಕೂಡ ಹೆಚ್ಚಿನದಾಗಿ ಸುಂಕ ಹಾಕ್ತೀವಿ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆಯನ್ನ ಹಾಕಿದ್ರು. ಹೆಚ್ಚುವರಿ ದಂಡವನ್ನ ಹಾಕ್ತೀವಿ ಅಂತ ಹೇಳಿ ಆಗಸ್ಟ್ 27, 2025ರಂದು ಕೂಡ ಹೇಳಿರುವಂಥದ್ದು. ಭಾರತೀಯ ಉತ್ಪನ್ನಗಳ ಮೇಲೆ 50% ತೆರಿಗೆಯನ್ನು ಹೆಚ್ಚಿಸಿ ಟ್ರಂಪ್ ಘೋಷಣೆಯನ್ನ ಕೂಡ ಮಾಡಿದ್ರು. ರಷ್ಯಾದಿಂದ ತೈಲ ಆಮದನ್ನ ಮುಂದಿಟ್ಕೊಂಡು
ಮುಂದಿಟ್ಕೊಂಡು ಈ ರೀತಿಯಾಗಿ ಮಾಡಿದ್ರು. 50% ಅಷ್ಟು ತೆರಿಗೆಯನ್ನು ಕೂಡ ಹಾಕಿದ್ರು. ಫೆಬ್ರವರಿ 2, 2025ರಂದು ಪ್ರಧಾನಿ ಮೋದಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕರೆಯನ್ನ ಮಾಡ್ತಾರೆ. ಭಾರತೀಯ ಉತ್ಪನ್ನಗಳ ಮೇಲೆ 26% ಆಮದು ತೆರಿಗೆಯನ್ನ ವಿಧಿಸಿದಂತಹ ಟ್ರಂಪ್ ಇಷ್ಟೆಲ್ಲ ಬೆಳವಣಿಗೆಗಳು ಆಗಿದೆ. ಸತತ 1 ವರ್ಷದಿಂದನೂ ಕೂಡ ಇದೇ ರೀತಿಯ ಒಂದು ಭಾರತ ಮತ್ತು ಅಮೆರಿಕ ನಡುವೆ ಒಂದು ಚಿಟಾಪಟಿ ಆಗ್ತಾನೆ ಇತ್ತು, ಫೈಟ್ ಆಗ್ತಾನೆ ಇತ್ತು. ಈಗ ನಾವು ರಷ್ಯಾ ಜೊತೆ ತೈಲ ಖರೀದಿಯನ್ನು ಮಾಡ್ತಾ ಇದ್ದಾಗ ಅದು ಕೂಡ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ತೆರಿಗೆಯನ್ನು ಏನು ನೀವು ಆಮದನ್ನು ಮಾಡ್ಕೊಳ್ತಾ ಇದ್ರೆ, ರಫ್ತಾರ ಮಾಡ್ತಾ ಇದ್ರೆ ಎಲ್ಲ ವಿಚಾರಗಳನ್ನು ಬಿಡಬೇಕು, ಏನಿದ್ರು ಕೂಡ ಅಮೆರಿಕದ ಜೊತೆಗೆ ಮಾತ್ರ ವ್ಯಾಪಾರ ಸಂಬಂಧವನ್ನು ಇಟ್ಕೊಳ್ಬೇಕು ಎನ್ನುವಂಥ ಬೆದರಿಕೆಯನ್ನು ಕೂಡ ಹಾಕ್ತಾ ಇತ್ತು. ಅದಾದ ಮೇಲೆ ಯಾವಾಗ ವ್ಯಾಪಾರ ಒಪ್ಪಂದದ ವಿಚಾರಗಳನ್ನು ಬೇರೆ ಬೇರೆ ದೇಶಗಳ ಜೊತೆಗೆ ಮೋದಿಯವರು ಮಾತನಾಡೋದಕ್ಕೆ ಶುರು ಮಾಡ್ತಾರೋ ಅದು ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ತದಾದ್ಮೇಲೆ ಅವರೇ ಈಗ ಬಗ್ಗೆ ಹೋಗಿದ್ದಾರೆ. ಕೊನೆಗೂ ಕೂಡ ಭಾರತ ಅಮೆರಿಕ ವ್ಯಾಪಾರ ಸಂಘರ್ಷ ಅಂತ್ಯಗೊಂಡಿರುವಂಥದ್ದು. ಭಾರತೀಯ ಉತ್ಪನ್ನಗಳ ಮೇಲೆ 26% ಆಮದು ತೆರಿಗೆಯನ್ನು ಕೂಡ ಹಾಕಿದ್ರು. 90 ದಿನಗಳವರೆಗೆ ತೆರಿಗೆಯ ಯುದ್ಧಕ್ಕೆ ಟ್ರಂಪ್ ಅಲ್ಪ ವಿರಾಮವನ್ನ ಹಾಡಿರುವಂಥದ್ದು. ಮತ್ತೆ ಚೇಂಜ್ ಆಗ್ತಾರೋ, ಯಾವಾಗ ಬದಲಾಗ್ತಾರ ಎನ್ನುವಂಥ ಮಾತು ಕೂಡ ಇನ್ನೂ ಗೊತ್ತಿಲ್ಲ. ಹಾಗಾದ್ರೆ ಟ್ರಂಪ್ ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಪ್ರಧಾನಿ ಮೋದಿಗೆ ಕರೆ ಮಾಡಿದ್ದಂಥ ಡೊನಾಲ್ಡ್ ಟ್ರಂಪ್ ಮೋದಿಗೆ ದಿಢೀರ್ ಕರೆ ಮಾಡಿದ್ದ ಅಮೆರಿಕದ ಅಧ್ಯಕ್ಷ. ಪ್ರಧಾನಿ ಮೋದಿ ಜೊತೆಗಿನ ಮಾತುಕತೆ ಬಗ್ಗೆ ಪೋಸ್ಟ್ ಅನ್ನು ಕೂಡ ಮಾಡಿದ್ರು. ಅದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ರು. ಟ್ರಂಪ್ ಭಾರತದ ಮೇಲಿನ ಸುಂಕವನ್ನ ಅಮೆರಿಕ ಕಡಿಮೆ ಮಾಡಿದೆ ಎನ್ನುವಂತಹ ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ರು. ಬೆಳಗ್ಗೆ ಭಾರತದ ಪ್ರಧಾನಿ ಮೋದಿ ಜೊತೆ ಮಾತನಾಡಿದ್ದೇನೆ, ನನ್ನ ಆಪ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಒಬ್ಬರು ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಎಂಥ ಮಾತು ನೋಡಿ, ನನ್ನ ಆಪ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಒಬ್ಬರು ಎನ್ನುವಂತಹ ಮಾತು ಕೂಡ ಎಲ್ಲ ಒಂದ್ ಕಡೆ ಇದೆಲ್ಲ ನೋಡಿದ್ರೆ ಬಣ್ಣ ಹಚ್ತಿರಂಗೆ ಕಾಣಿಸ್ತಾ ಇದೆ. ಮತ್ಯಾವಾಗ ತಿರುಗಿ ಬೀಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಂತೂ ಈಗ ಭಾರತ ಮತ್ತು ಅಮೆರಿಕದ ಈಗ ಒಂದು ಏನು ಜಟಾಪಟಿ ನಡೀತಾ ಇತ್ತು ಅದು ಅಂತ್ಯಗೊಂಡಿದೆ ಅಂತ ಈ ಸದ್ಯದ ಮಟ್ಟಿಗೆ ಅನಿಸ್ತಾ ಇದೆ. ಮತ್ಯಾವಾಗ ತಿರುಗಿ ಬೀಳ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ.